ಹಾಕಿ ನಮ್ಮನ್ನ ಬೇಕಾದ್ರೆ ಗಲ್ಲಿಗೆ ನಾವೇನಾದ್ರು ಸುಳ್ಳು ಹೇಳಿದ್ರೆ ತಪ್ಪು ಹೇಳಿದ್ರೆ ನಿಮ್ಗೇನು ಕಾನೂನಲ್ಲಿ ಶಿಕ್ಷೆ ಇದೆ ಹಾಕಿ ಯಾರು ಬೇಡ ಅಂತ ಹೇಳ್ತಾರೆ. ಅಂದರೆ ನನ್ನ ಹೆಸರು ಹಾಕಿದ್ರೆ ಎಷ್ಟು ಕಡೆ ಡಿ ಕೆ ಶಿವಕುಮಾರ್ ಹೆಸರಿದೆ ಅಂತ ಗೊತ್ತಾಗ್ತದೆ. ಅಷ್ಟು ಸೌಜನ್ಯರು ಚುನಾವಣಾ ನೋಡ್ಕೊಳ್ತಾರಂಥ ಅಧಿಕಾರಿಗಳಿಗೆ ಇರಬೇಕಾಗ್ತದೆ. ಈ ದೃಷ್ಟಿಯಿಂದ ಇವತ್ತು ನಾವು ಅವರಿಗೆ ಅವರ ಗಮನವನ್ನು ಸೆಳೆದಿದ್ದೇವೆ. ಇಡೀ ದೇಶದ ಉದ್ದಗಲೂ ಕೂಡ ಇದರ ಬಗ್ಗೆ ದೊಡ್ಡ ವ್ಯಾಪಕವಾಗಿ ಚರ್ಚೆ ಅವಶ್ಯಕತೆ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದ್ದೇವೆ. ಮುಂದೊಂದಿನದಲ್ಲಿ ಇದನ್ನು ಮುಂದುವರಿಸ್ತೇವೆ ಅನ್ನೋ ಮಾತನ್ನು ಹೇಳ್ತೇವೆ. ರಾಹುಲ್ ಗಾಂಧಿ ಅಫಿಡವಿಟ್ನಲ್ಲಿ ಕೂಡಿ ದೂರ ಏನು ಅಫಿಡವಿಟ್ ರೀ? ನಾನೇ ಅಫಿಡವಿಟ್ಟು, ರಾಹುಲ್ ಗಾಂಧಿ ಅವರೇ ಅಫಿಡವಿಟ್ಟು. ಏನು ಅಫಿಡವಿಟ್ ಬೇಕು? ಈಗ ಪ್ರಮಾಣ ವಚನ ನಮಗೆ ಏನು ಅಫಿಡವಿಟ್ ತೆಗೆಸ್ಕೊಳ್ತಾ ಇದ್ದಾರೆ? ನಾವು ಎಲೆಕ್ಷನ್ ನಿಂತ್ಕೋಬೇಕಾದ್ರೆ ಮತ್ತೊಂದು ಮಾಡ್ಬೇಕಾದ್ರೆ ಎಲ್ಲ ಅಫಿಡವಿಟ್ ತೆಗೆದುಕೊಳ್ತಾ ಇದ್ದಾರೆ. ಒಬ್ಬ ನಾಯಕರುಗಳು ಮಾತನ್ನ ಇನ್ನೇನು ಬೇಕು ಅಫಿಡವಿಟ್ಟು ಹಾಕಿ ನಮ್ಮನ್ನ ಬೇಕಾದ್ರೆ ಗಲ್ಲಿಗೆ ನಾವೇನಾದ್ರು ಸುಳ್ಳು ಹೇಳಿದ್ರೆ ತಪ್ಪು ಹೇಳಿದ್ರೆ ನಿಮ್ಗೇನು ಕಾನೂನಲ್ಲಿ ಶಿಕ್ಷೆ ಇದೆ ಹಾಕಿ ಯಾರು ಬೇಡ ಅಂತ ಹೇಳ್ತಾರೆ. ನಾವು ಮಾಡಿದ್ದೇನಾದ್ರು ಡಿನೈ ಮಾಡಿದಾರ ಅವರು? ರಾಹುಲ್ ಗಾಂಧಿ ಅವ್ರು ಹೇಳಿದ್ನ ಏನಾದ್ರು ಇವೆರಡು ಸುಳ್ಳು ಅಂತ ಹೇಳಿದಾರಾ? ಅದಕ್ಕೆ ನಾವು ಹೇಳ್ತಾ ಇದೀವಿ, ಅವ್ರ ಅಫಿಡವಿಟ್ ಕೇಳಿದ್ಮೇಲೆ ನಾವು ನಿಮ್ಗೆ ಇನ್ನೂ ಮಾಹಿತಿ ಕೇಳ್ತಾ ಇದೀವಿ. ಅವ್ರಿಗೆ ಕೊಡ್ತೀವಿ, ಅಫಿಡವಿಟ್ ಸಮೇತ ಕೊಡ್ತೀವಿ. ನಾವು ಏನೇ ಮಾಹಿತಿಯನ್ನು ಕೊಟ್ಟಿರ್ಬೇಕಾದ್ರೆ ರೈಟ್ ಟು ಇನ್ಫಾರ್ಮೇಶನ್ ಅಲ್ಲಿ ಅವ್ರ ಹತ್ರ ಇರತ್ರ ಮಾಹಿತಿ ತೆಗೆದುಕೊಂಡಿದ್ದೇವೆ. ನಮ್ಮ ಹತ್ರ ಎಲೆಕ್ಷನ್ ಮಾಹಿತಿ ಅಲ್ಲ ನಮ್ಮದು. ಈಗ ನಾವು ರೈಟ್ ಇನ್ಫಾರ್ಮೇಶನ್ ಅಲ್ಲೇ ಈ ಮಾಹಿತಿ ತೆಗೆದುಕೊಂಡು ಕಲೆ ಹಾಕಿ ನಾವು ಇವತ್ತು ಮಾಡಿರೋದು. ನಮಗೂ ಒಂದು ದೊಡ್ಡ ಜವಾಬ್ದಾರಿ ಸ್ಥಾನದಲ್ಲಿ ನಾವಿದ್ದೀವಿ. ಯಾರು? ಚಾಮರಾಜಪೇಟೆಯಲ್ಲೂ ಕೂಡ ವರ್ಣ ಆಗ್ಲಿ, ಚಾಮರಾಜಪೇಟೆ ಆಗ್ಲಿ, ಕನಕಪುರ ಆಗ್ಲಿ, ಎಲ್ಲಾದ್ರೂ ತಪ್ಪೆ. ಕ್ರಮ ಕೈಗೊಳ್ಳಿ. ಯಾರು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ. ವರ್ಣ ಆಗಲಿ, ಕನಕಪುರ ಆಗಲಿ, ಚಾಮರಾಜಪೇಟೆ ಆಗಲಿ, ಎಲ್ಲಾರಾಗಲಿ ಅದು ತಪ್ಪೆ. ತಪ್ಪಾಗಿದ್ರೆ ತಪ್ಪೆ. ಯಾರನ್ನು ಮುಚ್ಕೊಳಕ್ ಬರ್ತಾ ಇಲ್ಲ. ಯಾರೇ ಆಗಲಿ ತಪ್ಪು ಮಾಡಿದವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ. ಒಂದು PG ನಡೆಸ್ತಾ ಇರುವಂತಹ ಸ್ಪಾಟ್ ಅಲ್ಲಿ 70 ಇರುತ್ತೆ, ಅದರದೆಲ್ಲ ಖಾಲಿ ಆಗಿದೆ, ಮೇಲೆ ಬಿಲ್ಡಿಂಗ್ ಕಟ್ಟಿದ್ದಾರೆ. ಈ ತರದ ಪ್ರಮುಖ ದಾಖಲೆ ನೋಡಪ್ಪ, ನಾನು BJP ನಾಯಕರುಗಳಿಗೆಲ್ಲ ನಾನು ಉತ್ತರ ಕೊಡೋಕ್ಕೆ ಈಗ ಅವಶ್ಯಕತೆ ಇಲ್ಲ. ನಮ್ಮ ಹೋರಾಟ ಏನಿದ್ರು ಎಲೆಕ್ಷನ್ ಕಮಿಷನ್ ಮೇಲೆ ಹೋರಾಟ, ನಮ್ಮ ಮೇಲೆ ನಮ್ದೇನಿದ್ರು ಹೋರಾಟ. ನೀವು ಒಂದು ಪಕ್ಷದ ಧ್ವನಿಯಾಗಿ ಕೆಲಸ ಮಾಡಬಾರ್ದು ಅನ್ನೋದು ಹೋರಾಟ. ಅವ್ರಿಗೆ ನಾವು ಬೇರೆ ಎಲೆಕ್ಟ್ರಲ್ ಫೀಲ್ಡ್ ಅಲ್ಲಿ ನಾವು ಕೆಲಸ ಮಾಡ್ತೀವಿ, ಹೋರಾಟ ಮಾಡ್ತೀವಿ, ಆಗ ಉತ್ತರ ಕೊಡ್ತೀವಿ. ಥ್ಯಾಂಕ್ ಯು. DK ಸುರೇಶ್ ಅವರು 2 ಕ್ಷೇತ್ರದ ನನ್ನ ಕ್ಷೇತ್ರದಲ್ಲೂ ಕೂಡ ಇದೇ ರೀತಿ ಆಗಿದ್ದು ಹಿಂದೆ ನಾನು ಹೇಳಿದ್ದೆ. ಹಿಂದೆನೆ ಅವರು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ಗೆ ಹೋಗಿ ಲೆಟರ್ ಬರೆದು ಕೊಟ್ಟಿದ್ರು. ಆ ದಾಖಲೆನೋ ಮಾಹಿತಿನೂ ಇಲ್ಲೇ ಇದೆ ನನ್ನ ಹತ್ರ. ಎಲ್ಲ DK ಸುರೇಶ್ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ಗೆ ಹೋಗಿ ಲೆಟರ್ ಕೊಟ್ಟಿದ್ರು, ವಿತ್ ಮಾಹಿತಿ ಸಮೇತ ಕೊಟ್ಟಿದ್ರು. ಬೆಂಗಳೂರು ನಗರದ ಕ್ಷೇತ್ರದಲ್ಲಿ ಅವರು ಅದನ್ನ ಗಣನೆಗೆ ತೆಗೆದುಕೊಳ್ಳಲಿಲ್ಲ. ಆ ದಾಖಲೆಯಲ್ಲೂ ಇದಂತ ಇದೆ. ನೋಡೋಣ, ಮುಂದಕ್ಕೆ ಟೈಮ್ ಇದೆ. ಅದಕ್ಕೆ ಫಸ್ಟ್ ನಾವು ಅವ್ರ ಕೆಲವು ಮಾಹಿತಿಗಳನ್ನ ಕೇಳಿದೀವಿ. ಅಫಿಷಿಯಲ್ ಆಗಿ ಮಾಹಿತಿಗಳು ಕೇಳ್ತೀನಿ. ನೋಡೋಣ.